ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಅಶ್ಲೀಲ ಪದ ಬಳಕೆ ಮಾಡಿದ್ದಾರೆ ಅನ್ನುವಂತಹ ಆರೋಪದಲ್ಲಿ ಸಿಟಿ ರವಿಯವರನ್ನ ಬೆಳಗಾವಿ ಪೊಲೀಸರು ಬಂಧಿಸಿದ್ರು. ಇದಾದ ಬಳಿಕ ಖಾನಾಪುರ ಪೊಲೀಸ್ ಠಾಣೆಗೆ ಕರೆದುಕೊಂಡು ಹೋಗಿದ್ರು. ಅಲ್ಲಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾರೆ ಅಂತೇಳಿ ಸಿಟಿ ರವಿಯವರು ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಅಷ್ಟೇ ಅಲ್ಲದೆ ಪೊಲೀಸರು ನನ್ನನ್ನು ಮರ್ಡರ್ ಮಾಡೋದಕ್ಕೆ ಅಂದರೆ ಕೊಲೆ ಮಾಡೋದಕ್ಕೆ ಸಂಚು ರೂಪಿಸಿದ್ದಾರೆ. ಅದಕ್ಕಾಗಿ ರಾತ್ರಿ ಪೂರ್ತಿ ತಮ್ಮ ವೆಹಿಕಲ್ನಲ್ಲಿ ಕೂರಿಸ್ಕೊಂಡು ಊರು ಸುತ್ತಿಸ್ತಾ ಇದ್ದಾರೆ ಅನ್ನುವಂತಹ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ನೋಡಿ, ಸಿಟಿ ರವಿಯವರ ಮುಂದೆ ಪೊಲೀಸರು ಕೂಡ ಇಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ದಾರೆ, ಹೋಗೋಣ ಬನ್ನಿ ಅಂತೇಳಿ. ಸಿಟಿ ರವಿಯವರು ಅದಕ್ಕೂ ಒಪ್ತಾ ಇಲ್ಲ. ಸಿಟಿ ರವಿಯವರ ತಲೆಗೂ ಕೂಡ ಅಂತಂದರೆ ಗಂಭೀರವಾಗಿ ಗಾಯ ಆಗಿರುವಂಥದ್ದು, ಸ್ವಲ್ಪ ರಕ್ತ ಕೂಡ ಬಂದಿರುವಂಥದ್ದು. ಹೀಗಾಗಿ ಸಿಟಿ ರವಿಯವರು ಯಾಕೆ ನನ್ನ ಮೇಲೆ ಈ ಥರ ಹಲ್ಲೆಯನ್ನು ಮಾಡ್ತಾ ಇದ್ದೀರಿ, ಪೊಲೀಸರು ಸರ್ಕಾರದ ಮಾತನ್ನು ಕೇಳಿ ನನ್ನ ಮೇಲೆ ಹಲ್ಲೆಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದೀರಿ, ನಿಮಗೆ ಯಾರ ಕುಮ್ಮಕ್ಕಿದೆ ಅನ್ನುವಂತಹ ಪ್ರಶ್ನೆಯನ್ನು ಪೊಲೀಸರಿಗೆ ಮಾಡ್ತಾ ಇರುವಂಥದ್ದು. ಹಾಗಿದ್ರೆ ಸಿಟಿ ರವಿಯವರು ಪೊಲೀಸರ ಮುಂದೆ ಮಾತಾಡ್ತಾ ಇರೋದಾದರೂ ಏನು, ಪೊಲೀಸರು ಅವರನ್ನು ಏನು ಹೇಳಿ ಮನವೊಲಿಸ್ತಾ ಇದ್ದಾರೆ ಮತ್ತು ಎಲ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥದ್ದನ್ನು ನೀವೀಗ ದೃಶ್ಯದಲ್ಲಿ ನೋಡ್ತಾ ಇದ್ದೀರಿ. ಪೊಲೀಸರ ಮುಂದೆ ಯಾವ ರೀತಿಯಾಗಿ ಸಿಟಿ ರವಿಯವರು ರಿಕ್ವೆಸ್ಟನ್ನು ಮಾಡ್ಕೊಳ್ತಾ ಇದ್ದಾರೆ, ಆದರೆ ಯಾವುದೇ ಕಾರಣಕ್ಕೂ ಪೊಲೀಸರು ಒಪ್ತಾ ಇಲ್ಲ. ಅವ್ರನ್ನ ಜೀಪ್ ಹತ್ತಿಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇಲ್ಲಿಂದ ನೇರವಾಗಿ ಪೊಲೀಸ್ ಠಾಣೆಗೆ ಅಂದರೆ ಖಾನಾಪುರ ಪೊಲೀಸ್ ಠಾಣೆಗೆ ಹೋಗೋಣ ಬನ್ನಿ ಅಂತಕ್ಕಂತಹ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ಹಾಗಿದ್ರೆ ಅಷ್ಟಕ್ಕೂ ಸಿಟಿ ರವಿಯವರು ಏನೇನೇ ಮಾತಾಡಿದ್ದಾರೆ ಬನ್ನಿ ನೋಡೋಣ. ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನೀವು ನನ್ನನ್ನು ಇಲ್ಲಿಗೆ ಯಾಕೆ ಕರ್ಕೊಂಬಂದ್ರಿ? ನನ್ನನ್ನು ನಿಮ್ಮ ಉದ್ದೇಶ ಏನಿದೆ? ನಾನು ಮರ್ಡರ್ ಮಾಡೋಕ್ಕೆ ನೀವು ಉದ್ದೇಶ ಮಾಡಿರೋದು. ನನ್ನನ್ನು ಮರ್ಡರ್ ಮಾಡೋಕ್ಕೆ ಮಾಡಿದ್ದೀರಿ. ಇಲ್ಲ ಅಂದ್ರೆ ಯಾಕೆ ಸುತ್ತಿಸ್ತಾ ಇದ್ದೀರಿ? 11 ಗಂಟೆಯಿಂದ ನೀವು ಖಾನಾಪುರದಿಂದ ಎಲ್ಲ ಸುತ್ತಿಸ್ಕೊಂಡ್ಬಂದ್ರಿ. ನೀವು ಯಾಕೆ ಸುತ್ತಿಸ್ತಾ ಇದ್ದೀರಿ ನನ್ನನ್ನು? ನನಗೆ ಇಂಜುರಿ ಆದ್ಮೇಲೆ 3 ಗಂಟೆ ಮೇಲೆ ನೀವು